ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವತಿಯಿಂದ ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ. ದಿನಾಂಕ 18/9/2025 ಅಡ್ಮಿಷನ್ ಟು PBBSc ನರ್ಸಿಂಗ್, BPT ಲ್ಯಾಟ್ರಲ್ ಎಂಟ್ರಿ, BSc AHS ಲ್ಯಾಟ್ರಲ್ ಎಂಟ್ರಿ ಕೋರ್ಸ್ ಅಂತಂದರೆ ನಮ್ಮ ಪೋಸ್ಟ್ ಬೇಸಿಕ್ BSc ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಈ ಕೋರ್ಸ್ಗಳನ್ನು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫೈ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಆ್ಯಸ್ ಪರ್ ದ ಡೈರೆಕ್ಷನ್ ಆಫ್ ದ ಗೌರ್ಮೆಂಟ್ ಇನ್ ನೋಟಿಫಿಕೇಷನ್ MED 622 MSF 2024 ಡೇಟ್ 21/11/2024 Karnataka Examination Authority is inviting online application for admission to post basic BSc Nursing, Bachelor of Physiotherapy lateral entry, BSc Allied Health Sciences lateral entry course for the academic year 2025. Candidates eligible as per the eligibility criteria mentioned in the information bulletin can submit the online application through the link published in KEA website from 19/9/2025 till 29/9/2025. Payment for the application can be remitted till 30/9/2025. ಸೊ ಯಾರಿಗೆ ಗೌರ್ಮೆಂಟ್ ಸೀಟ್ಸ್ ಬೇಕಾಗಿದ್ದಾವೆ, GNM ಕಂಪ್ಲೀಟ್ ಮಾಡಿದ್ದಾರೆ, ಆಮೇಲೆ ಅವರಿಗೆ BSc ನರ್ಸಿಂಗ್ ಮಾಡಬೇಕಾಗಿದೆ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್, ಅಥವಾ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಮಾಡಬೇಕಾಗಿದೆ, ಅಥವಾ BSc ಇನ್ ಅಲೈಡ್ ಸೈನ್ಸಸ್ಸಲ್ಲಿ ಮಾಡಬೇಕಾಗಿದೆ ಅಂಥವರುಗಳು ದಿನಾಂಕ 19/9/2025 29/9/2025 ಒಳಗಾಗಿ ಈ ಫಾರ್ಮನ್ನು KEA ಮುಖಾಂತರ ಲಿಂಕ್ ನೋಡಿಕೊಂಡು ಸಬ್ಮಿಟ್ ಮಾಡಬಹುದು. ಅಪ್ಲಿಕೇಶನ್ ಪೇಮೆಂಟು 30/9/2025 ಒಳಗಾಗಿ ಪೇ ಮಾಡಬಹುದು ಎನ್ನುವಂಥ ಅಧಿಕೃತ ಪ್ರಕಟಣೆಯನ್ನು ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಅದೇ ಕನ್ನಡದಲ್ಲಿ ಹೇಳಿದ್ದಾರೆ. PBBSc ಲ್ಯಾಟ್ರಲ್ ಎಂಟ್ರಿಗೋಸ್ಕರ ಕೋರ್ಸ್ಗಳಿಗೆ ಪ್ರವೇಶಾತಿ. ಸೊ ಇದರ ಸದುಪಯೋಗ ಪಡೆದುಕೊಳ್ಳಿ ಸ್ನೇಹಿತರೆ. ಎಷ್ಟೋ ಜನ BSc ಮಾಡ್ಕೊಂಡಿದ್ದಾರೆ, ಕಾರಣಾಂತರಗಳಿಂದ ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಥವಾ ನಮ್ಮ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಆಗಿ GNM ಮಾಡಿಕೊಂಡು ಇದ್ದಾರೆ. ಅಂಥವ್ರುಗಳಿಗೆ ಒಂದು ಅವಕಾಶ ಇದೆ, ಗೌರ್ಮೆಂಟ್ ಸರ್ವೀಸ್ ಅಂದರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಸ್ನೇಹಿತರೆ. ಮತ್ತು ಅದರಲ್ಲಿ ಅಪ್ಲೈ ಮಾಡಿಕೊಂಡು 2 ಇಯರ್ಸ್ ಮಾಡಿದಾಗ ಈಕ್ವಲ್ ಇಂಟು BSc ಆಗ್ತಾರೆ ಸ್ನೇಹಿತರೆ. ಇಲ್ಲಿ ಒಂದು ಡಬಲ್ ಅಪಾರ್ಚುನಿಟಿ ಅನ್ನಬಹುದು ಸ್ನೇಹಿತರೆ. ಯಾವ ರೀತಿ ಅಂತಂದರೆ, ನೀವು ಯಾವುದೇ ಗೌರ್ಮೆಂಟ್ ಜಾಬ್ ಬಂದಾಗ GNM ನರ್ಸಿಂಗ್ದವ್ರಿಗೆ ಕೂಡ ಅಪ್ಲೈ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅದಲ್ಲದೆ BSc ನರ್ಸಿಂಗ್ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶವಿರುತ್ತೆ ಸ್ನೇಹಿತರೆ. ಅಂತಂದರೆ ಯಾವ ನಿಮ್ಮ ಮಾರ್ಕ್ಸ್ ಹೆಚ್ಚಿಗಿದ್ದಾವೆ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ ಫೈಟ್ ಮಾಡಬಹುದು. ಆ್ಯಸ್ ಎ BSc ನರ್ಸಿಂಗ್ ಅಂತ ಹೇಳಿಬಿಟ್ಟು ಕೂಡ ಎಲಿಜಿಬಲ್ ಇರ್ತಾರೆ. ಆಮೇಲೆ ಆ್ಯಸ್ ಎ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಡಿಪ್ಲೊಮಾ ಅಂತ ಹೇಳಿ ಕೊಡುವ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಸೊ ಪ್ರತಿಯೊಂದು ಇನ್ ಫ್ಯೂಚರಲ್ಲಿ ಬರುವುದು ಏನು ಅಂತಂದರೆ BSc ನರ್ಸಿಂಗ್ ಅಷ್ಟೇ ಅವರು ಕನ್ಸಿಡರ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಆಗಿ ನಾವು ಅಬ್ರಾಡಲ್ಲಿ ಏನೋ ಟ್ರೈ ಮಾಡ್ತಾಯಿದ್ದೀವಿ, ಮಿಡಲ್ ಈಸ್ಟಲ್ಲಿ ಅಂತಂದರೆ ಸೌದಿ, ದುಬೈ, ಖತರ್, ಆಮೇಲೆ ಬಹರೀನ್ಗಳಲ್ಲಿ ಅಂತಂದರೆ ಅವರು ಇವಾಗ BSc ನರ್ಸಿಂಗ್ ಅಷ್ಟೇ ಕನ್ಸಿಡರ್ ಮಾಡ್ತಾಯಿದ್ದಾರೆ, ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಕನ್ಸಿಡರ್ ಮಾಡ್ತಾಯಿಲ್ಲ. ಬಟ್ ವೆರಾಸ್ ವೆಸ್ಟರ್ನೈಸ್ ಕಂಟ್ರೀಸಲ್ಲಿ ಅವರು GNM ಮತ್ತು BSc ಕೂಡ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು GNM ಇರಲಿ ಅಥವಾ BSc ಇರಲಿ, ನಿಮಗೆ IELTS ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಆಗಲಿ ಅಥವಾ ಜರ್ಮನ್ A1 A2 B1 B2 ಆಗಲಿ ಅದನ್ನು ಎಲಿಜಿಬಲ್ ಆಗಿದ್ದರೆ ನಿಮಗೆ ಅಲ್ಲಿ ರಿಕ್ರೂಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಮಿಡಿಲ್ ಈಸ್ಟಲ್ಲಿ BSc ನರ್ಸಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ಒನ್ ಆಫ್ ದ ಬೆಸ್ಟ್ ಅಪಾರ್ಚುನಿಟಿ ಇದೆ. ಯಾರು ಅಪ್ಲೈ ಮಾಡಲಿಲ್ಲ, BSc ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಇದನ್ನು ಕೋರ್ಸ್ಗೆ ಅಪ್ಲೈ ಮಾಡ್ಬೋದು. ಇನ್ನು 29/9/2025 ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಆನ್ಲೈನಲ್ಲಿ, KEA ವೆಬ್ಸೈಟಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.